ನಾನು ನೀಲ್ಕಂಠನಾಥು. ಅದೊಂದಿತ್ತು ಕಾಲ. ಈಗ ನಾವು ನಿಂತಿರುವ ಈ ನೆಲ ಹೀಗೆ ಇರಲೇ ಇಲ್ಲ. ಇದೊಂದು ಉಗ್ರ, ಅಶಾಂತ, ನಿಯಂತ್ರಣಕ್ಕೆ ಬಾರದ ಸಾಗರ, ಅಂತ್ಯವಿಲ್ಲದ ಸಮುದ್ರ. ಹಾಗೆಯೇ ಜಗತ್ತು ಕೂಡ ಶಾಂತವಾಗಿರಲಿಲ್ಲ. ರಾಜರು ಧರ್ಮವನ್ನು ಮರೆತಿದ್ದರು. ಶಕ್ತಿ ಕ್ರೌರ್ಯವಾಗಿ ಮಾರ್ಪಟ್ಟಿತ್ತು. ನಿರಪರಾಧಿಗಳ ಕೂಗು ಆಕಾಶವನ್ನೇ ತಲುಪಿತ್ತು. ಆಗ ಅವನು ಬಂದನು. ಯೋಧ, ಋಷಿ, ಮಾನವ ರೂಪದ ಚಂಡಮಾರುತ. ಕಣ್ಣಲ್ಲಿ ಬೆಂಕಿ, ಹೃದಯದಲ್ಲಿ ಮೌನ. ಅವನು ಅಹಂಕಾರದ ಯುಗವನ್ನೇ ಅಂತ್ಯಗೊಳಿಸಿದ. ಅಧರ್ಮಿಗಳಾದ ಮತ್ತು ಮದೋನ್ಮತ್ತರಾದ ಕ್ಷತ್ರಿಯರನ್ನು ಭೂಮಿಯಿಂದ ತೊಡೆದು ಹಾಕಿದ. ಆದರೆ ಜಯ ಅವನಿಗೆ ಶಾಂತಿ ಕೊಡಲಿಲ್ಲ. ಹಾಗಾಗಿ ಅವನು ನಡೆದನು ನೆಲದ ಅಂಚಿಗೆ, ಭೂಮಿ ಮುಗಿದು ಸಾಗರ ಶುರುವಾಗುವ ಕಡೆಗೆ. ಭಾರ್ಗವ ಆ ಅನಂತ ಸಾಗರವನ್ನು ನೋಡಿದ. ಒಂದು ನಿರ್ಧಾರ ತೆಗೆದುಕೊಂಡ. ಇತಿಹಾಸವೇ ಬದಲಾಗುವ ನಿರ್ಧಾರ. ತನ್ನ ದಿವ್ಯ ಪರಶುವನ್ನು ಎತ್ತಿ, ತನ್ನ ಶಕ್ತಿ, ತನ್ನ ಗುರಿ, ತನ್ನೊಳಗೆ ಹುದುಗಿದ್ದ ಎಲ್ಲವನ್ನೂ ಒಂದಾಗಿ ಸೇರಿಸಿ ಸಮುದ್ರದಾಚೆ ಎಸೆದನು. ಸಮುದ್ರ ನಡುಗಿತು, ಅಲೆಗಳು ನಿಂತವು, ಗಾಳಿ ಕ್ಷಣಕಾಲ ಮೌನವಾಯಿತು. ಮತ್ತೆ ಸಾಗರಕ್ಕೆ ಸಾಗರವೇ ಹಿಂದಕ್ಕೆ ಸರಿಯಲು ಶುರು ಮಾಡಿತು. ನಿಧಾನವಾಗಿ ತಲೆಬಾಗಿದಂತೆ, ಯಾರೋ ನೀರನ್ನೆಲ್ಲ ಬತ್ತಿಸಿದಂತೆ, ಯಾರದೋ ಆದೇಶ ಪಾಲಿಸಿದಂತೆ. ಆ ನೀರಿನ ಕೆಳಗಿನಿಂದ ಹೊಸ ಭೂಮಿ ಮೇಲಕ್ಕೆ ಎದ್ದು ಬಂದಿತು. ಕಾಡುಗಳು, ನದಿಗಳು, ಪರ್ವತಗಳು, ಹೊಸ ಲೋಕ, ಆಳಗಳಿಂದ ಹುಟ್ಟಿದ ಸುಂದರ ಲೋಕ. ಇದೇ ತುಳುನಾಡು, ಪಶ್ಚಿಮದ ಪವಿತ್ರ ಭೂಮಿ. ಈ ನೆಲ ಸೃಷ್ಟಿಯಾಗಿದ್ದಲ್ಲ, ಭಾರ್ಗವನ ಆಶೀರ್ವಾದವಾಗಿತ್ತು. ಇಂದಿಗೂ ಗಾಳಿ ಕಾಡಿನೊಳಗೆ ಕರಗಿದಾಗ, ಅಲೆಗಳು ಕರಾವಳಿಯ ದಂಡೆಗೆ ಅಪ್ಪಳಿಸಿದಾಗ ಅವನ ಹೆಸರನ್ನೇ ಜಪಿಸುತ್ತವೆ. ಭಾರ್ಗವರಾಮ, ಪರಶುವನ್ನೇ ಆಯುಧವನ್ನಾಗಿಸಿಕೊಂಡ ಪರಶುರಾಮ. ಲೋಕವನ್ನು ಗೆಲ್ಲಲು ಯುದ್ಧ ಮಾಡಿದವನು ಅಲ್ಲ, ಒಂದು ಲೋಕವನ್ನೇ ಸೃಷ್ಟಿಸಿದವನು. ಇನ್ನೂ ಇಂತಹ ಕಥೆಗಳನ್ನು ಕೇಳುತ್ತೀರಾ?